I don't even know how to start this. ನಾನು ಅಂದ್ಕೊಂಡಷ್ಟು ಈಸಿ ಇಲ್ಲ ಇದು. ಓಕೆ, ಹಲೋ ಎವ್ರಿವನ್. So this video is going to be about myself, why YouTube anta, and my birthday. Before anything, I want to introduce myself. ನನ್ನ ಹೆಸರು ರಮ್ಯಾ ಅಂತ. I work in a corporate company and ಹುಟ್ಟಿದ್ದು ಬೆಳೆದಿದ್ದು ಓದಿದ್ದು ಕೆಲಸ ಮಾಡ್ತಾ ಇರೋದು ಎಲ್ಲ ನನ್ನ ಪ್ರೀತಿಯ ಬೆಂಗಳೂರು ಅಲ್ಲಿ. ದಟ್ಸ್ ಅಬೌಟ್ ಮೀ. ವೈ ದಿಸ್ ಯೂಟ್ಯೂಬ್ ಚಾನಲ್ ಅಂತ ಹೇಳಿದರೆ, ಮೋಸ್ಟ್ ಒಂದು 3 yearsಯಿಂದ ಐ ವಾಸ್ ಪ್ಲ್ಯಾನಿಂಗ್ ಟು ಡೂ ಇಟ್, ಬಟ್ ದೆನ್ ಓಪನ್ ಮಾಡಿಬಿಟ್ಟು ಅಕಸ್ಮಾತ್ ವರ್ಕ್ ಆಗಿಲ್ಲ ಅಂತ ಅಂದರೆ ಇಟ್ ವಿಲ್ ಬಿ ಎಂಬ್ಯಾರಸಿಂಗ್. ಪ್ರೊಕ್ರಾಸ್ಟಿನೇಟ್ ಮಾಡ್ತಾಯಿದ್ದೆ ತುಂಬ. ಅಯ್ಯೋ ಮಾಡೋಣ, ಫಸ್ಟ್ ವರ್ಕ್ ಕಡೆ ಕಾನ್ಸಂಟ್ರೇಟ್ ಮಾಡೋಣ, ಆಮೇಲೆ ಇದೆಲ್ಲ ನೋಡ್ಕೊಳ್ಳೋಣ ಅಂತ ಐ ವಾಸ್ ತಳ್ತಾ ಇದ್ದೆ ಸುಮ್ಮನೆ. ದೇರ್ ಆರ್ ಸೋ ಮೆನಿ ರೀಸನ್ಸ್ ವೈ ನಾಟ್ ಅಂತ. ವೈ ಅಂತ ಅಂದರೆ, ಇಟ್ ಈಸ್ ಬಿಕಾಸ್ 2026 I've decided it is my experimental year ಅಂತ. I just want to experiment whatever I wanted to do in the past years. ಯಾವಾಗಲೂ ಇದು ಮಾಡಬೇಕು ಅದು ಮಾಡಬೇಕು ಅಂದ್ಕೊಂಡಿದ್ದಿತ್ತು, ಮಾಡದೆ ಸ್ಟಾಪ್ ಮಾಡಿದ್ದಿದ್ದು, ಮಾಡೋಕ್ಕಾಗದೇ ಇದ್ದಿತ್ತು. ಐ ವಾಂಟ್ ರೀಡೂ ಇಟ್ ಆ್ಯಂಡ್ ದೆನ್ ಐ ವಾಂಟ್ ಎಕ್ಸ್ಪೆರಿಮೆಂಟ್ ಇಫ್ ಇಟ್ ಆ್ಯಕ್ಚುಲಿ ವರ್ಕ್ಸ್ ಔಟ್ ಆರ್ ನಾಟ್. ಆದರೆ ಆಯಿತು, ಇಲ್ಲ. ಸೊ ಯಾ, ದಿಸ್ ಈಸ್ ವೈ ಐ ಟುಕ್ ಅ ಸ್ಟೆಪ್ and then I've started this journey. I'll do something here ಅಂತ ಅಂದ್ಕೊಂಡಿದ್ದೀನಿ. Even if not, I would definitely not regret. As I said, this is my experimental year. So that's about it. My birthday. Basically ನನ್ನ ಬರ್ಡೇಗೆ ನಾನು ಸೋಲೋ ಟ್ರಿಪ್ ಹೋಗಿದ್ದೆ ಟು ಶಿರ್ಡಿ. ಥಿಂಗಸ್ ನಾನು ಒಬ್ಬಳೇ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಬೇಕಂತ ಇದ್ದಿದ್ದು. ಬರೀ ಹೋಗೋದಕ್ಕೆ ಮಾತ್ರ ಬಸ್ ಟಿಕೆಟ್ಸ್ ಬುಕ್ ಮಾಡಿದ್ದೆ, ಬಿಕಾಸ್ ಅಲ್ಲಿ ದರ್ಶನ ಎಷ್ಟೊತ್ತಿಗೆ ಆಗುತ್ತೆ ಗೊತ್ತಿಲ್ಲ ಅಲ್ಲ. ಸೊ ಅಕಾರ್ಡಿಂಗ್ಲಿ ಬಸ್ ಟಿಕೆಟ್ಸ್ ಬುಕ್ ಮಾಡೋಣ ಅಂತ. ಆ್ಯಸ್ ಪ್ಲ್ಯಾನ್ಡ್ ಮಧ್ಯಾಹ್ನ ಹೊರಟೆ, ಥರ್ಸ್ಡೇ ಮಧ್ಯಾಹ್ನ. ಇಟ್ ವಾಸ್ 18 hours ಜರ್ನಿ. ಇಟ್ ವಾಸ್ ಆಲ್ ಗುಡ್, ಇಟ್ ವಾಸ್ ಗೋಯಿಂಗ್ ಗುಡ್. ನಾನು ಫುಲ್ ಎಕ್ಸ್ಪೀರಿಯನ್ಸ್ ಮಾಡ್ತಾಯಿದ್ದೆ, ಚೆನ್ನಾಗಿ ಫೀಲ್ ಆಗ್ತಾಯಿತ್ತು. ಇಟ್ಸ್ ನಾಟ್ ದ ಫಸ್ಟ್ ಟೈಮ್ ಐ ವಾಸ್ ಟ್ರಾವೆಲಿಂಗ್ ಅಲೋನ್. ಐ ಡಿಡ್ ಗೋ ಟು ಮುಂಬೈ, ಗೋವಾ, ವರ್ಕ್ ರಿಲೇಟೆಡ್, ಬಟ್ ಪರ್ಸ್ನಲ್ ಸೋಲೋ ಟ್ರಿಪ್ ಅಂತ ಹೇಳ್ಬಿಟ್ಟು ದಿಸ್ ವಾಸ್ ದ ಫಸ್ಟ್ ಟೈಮ್. ಸೊ ಐ ವಾಸ್ ಎಂಜಾಯಿಂಗ್, ಎಲ್ಲ ಆಗ್ತಾಯಿತ್ತು. ದೆನ್ at 12 everybody started wishing me, you should have been with us ಅಂತ ಮನೆಯವರು, ಫ್ರೆಂಡ್ಸು ಎಲ್ಲರೂ ಹೇಳಿದಾಗ ಇಟ್ ಸ್ಟಾರ್ಟೆಡ್ ಹಿಟ್ಟಿಂಗ್ ಮೀ. ಓ ಮೈ ಗಾಡ್, 27 yearsಲ್ಲಿ ದಿಸ್ ಇಸ್ ಮೈ ಫಸ್ಟ್ ಟೈಮ್. ದೆನ್ ಐ ಇಮಿಡಿಯೇಟ್ಲಿ ಬುಕ್ಡ್ ಅ ಫ್ಲೈಟ್ ನೆಕ್ಸ್ಟ್ ಡೇ 3:40 ವಿತೌಟ್ ಇವನ್ ಟೆಲ್ಲಿಂಗ್ ಎನಿಬಡಿ, ಬಿಕಾಸ್ ಐ ವಾಂಟೆಡ್ ಟು ಸರ್ಪ್ರೈಸ್ ದೆಮ್. ಸೊ ಐ ವಾಸ್ ಲೈಕ್, ಓಕೆ, ಸೋಲೋ ಟ್ರಿಪ್ ಹೋದಂಗೂ ಆಗುತ್ತೆ ಬರ್ಡೇಗೆ, ಮತ್ತು ರಿಟರ್ನ್ ಬಂದರೆ ಸೆಲೆಬ್ರೇಟ್ ವಿತ್ ಮೈ ಫ್ಯಾಮಿಲಿ ಆಲ್ಸೋ ಅಂತ ಪ್ಲ್ಯಾನ್ ಇರ್ತಿತ್ತು. ಬಸ್ ಅವರು ಅಲ್ಲೇ ಹೋಟೆಲ್ ಮುಂದೆ ನಿಲ್ಲಿಸಿದ್ರು. ಸೊ ಐ ಚೆಕ್ಡ್ ಇನ್ ಟು ದ ಹೋಟೆಲ್. ಎನಿವೇಸ್ ನನ್ನ ಫ್ಲೈಟ್ ಇರೋ 3:40 ಐ ಕ್ಯಾನ್ ಗೋ ಅರೌಂಡ್ 11:30 ಕೆಳಗಡೆ. ದೇವಸ್ಥಾನ ಅಲ್ಲೇ 5 minutes ದೂರದಲ್ಲಿರ್ತಿತ್ತು. ಐ ವಿಲ್ ಗೋ ಆ್ಯಂಡ್ ದೆನ್ ದರ್ಶನ ಮಾಡಿ 1:30 ಅಷ್ಟೊತ್ತಿಗೆ ವಾಪಸ್ ಹೋಟೆಲಿಗೆ ಬಂದು ಐ ವಿಲ್ ವೇಕೇಟ್. ಸೊ ಐ ವಿಲ್ ರೀಚ್ ಏರ್ಪೋರ್ಟ್ ಬೈ 2 ಅಂತ. 1 hour 40 minutes ಮುಂಚೆನೇ ಐ ವಿಲ್ ಬಿ ರೀಚಿಂಗ್. ಸೊ ಇಟ್ ವಿಲ್ ಬಿ ಗುಡ್, ಪ್ರಾಪರ್ ಪ್ಲ್ಯಾನ್ ಆಗುತ್ತೆ ಅಂತ ಅಂದ್ಬಿಟ್ಟು ಐ ಟುಕ್ ಟೈಮ್ ಟು ಗೆಟ್ ರೆಡಿ. 11:50 ಸಮಥಿಂಗಿಗೆ ಐ ರೀಚ್ ಟೆಂಪಲ್. ದೇ ಟೋಲ್ಡ್ ಮೀ ದಟ್ 12 to 1 ಆರತಿ ಇರುತ್ತೆ, ನೀವು VIP ಟಿಕೆಟ್ ತೊಗೊಂಡು ಒಳಗೆ ಹೋದ್ರು ಇಟ್ ಈಸ್ ನಾಟ್ ಪಾಸಿಬಲ್, ಆರತಿ ಮುಗಿದ ಮೇಲೇ ನಿಮಗೆ ಒಳಗೆ ಬಿಡೋದು ಅಂತ ಹೇಳಿದ್ರು. ದೆನ್ at that point I started panicking. I'm either gonna miss my flight or ದೇವ್ರ ದರ್ಶನ ಮಾಡೋಕ್ಕಾಗಲ್ಲ. ಇದೆರಡರಲ್ಲಿ ಒಂದು ಆಗೋದಿಲ್ಲ ಅಂತ ನನಗೆ ಗೊತ್ತಾಯಿತು. ಟೆಂಪಲ್ ಒಳಗಡೆ ಫೋನ್ ಅಲೌಡ್ ಇರಲಿಲ್ಲ. ಸೊ ಅಲ್ಲೇ ಹೋಟೆಲ್ ಅವ್ರದ್ದೇನೆ ಅಲ್ಲೇನೋ ಒಂದು ಶಾಪ್ ಇತ್ತು. ಆ ಶಾಪ್ ಒಳಗಡೆ ಫೋನು ಮತ್ತು ಚಪ್ಪಲೆಲ್ಲ ಬಿಟ್ಟು ಅವ್ರು ಹೇಳಿದ್ರು, ಇಲ್ಲಿ ದ್ವಾರಕಾ ಇದೆ ದೇವ್ರದ್ದೇ, ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ, ಅದಾದಮೇಲೆ 1 ನಿಮ್ಗೇನು ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ರು. ಅವಾಗಷ್ಟೇ ಆರತಿ ಸ್ಟಾರ್ಟ್ ಆಯಿತು. ನಾನು ಒಂದು ದೇವ್ರದ್ದು ಪ್ರದಕ್ಷಿಣೆ ಮಾಡ್ಕೊಂಡು ಬಂದು ಐ ಜಾಯಿನ್ಡ್ ಆರತಿ, ಅಂದರೆ ಭಜನೆ. ಮುಗ್ದಾದ್ಮೇಲೆ ವಾಟ್ ಐ ಡಿಡ್, ಹೊರಗೆ ಹೋಗೋಣ, ನೋಡೋಣ ಅಲ್ಲಿ ಟಿಕೆಟ್ಸ್ ಓಪನ್ ಆಗಿದೆ ಅಂದ್ಬಿಟ್ಟು ಹೊರಗೆ ಹೋಗ್ತಾಯಿದ್ದೆ. ಅಲ್ಲಿ ಹೊರಗೆ ಹೋಗ್ಬೇಕಾದ್ರೆ ಒಂದು ಪರ್ಸನ್ ಎತ್ಕೊಂಡು ಪ್ರಸಾದ ಇಸ್ಕೊಂಡು ಹೋಗಿ ಅಂತ ಅಂದರು. ಫಸ್ಟ್ ಫುಡ್ ಆಫ್ ಮೈ ಬರ್ತ್ಡೇ ಅದೇ ತಿಂದಿದ್ದು, ದೇವ್ರ ಪ್ರಸಾದನೇ ತಿಂದಿದ್ದು. ತಿಂದು ನಾನು ಕೇಳ್ತಾಯಿದ್ದೆ ಅವ್ರಿಗೆ, ನಾನು VIP ಟಿಕೆಟ್ ತೊಗೊಳ್ಬೇಕು, ಎಲ್ಲಿ ಹೋಗಬೇಕು ಅಂತ. ಅವ್ರು ಹೇಳಿದ್ರು, ಇನ್ನೂ ಇವಾಗ 12:30, 1 o'clockವರೆಗೂ ಅದು ಓಪನ್ ಇಲ್ಲ ಅಂತ. ಐ ಡೋಂಟ್ ನೋ ಫ್ರಮ್ ವೇರ್ ಇಟ್ ದಿಸ್ ಆಂಟಿ ಕಮ್ ಫ್ರಮ್. ಶಿ ಕೇಮ್, ಶಿ ವಾಸ್ ಲೈಕ್, ಏನಾಯಿತು ಪ್ರಸಾದ ಬೇಕಾ ಅಂದರು. ಇಲ್ಲ, ನನ್ನ ಫ್ಲೈಟ್ ಇದೆ, ನಾನು ಬೇಗ ದರ್ಶನ ಮಾಡಬೇಕು, 1 ಓಪನ್ ಇಲ್ಲ ಅಂತ ಇದ್ದಾರೆ ಅಂತ ಹೇಳಿದೆ. ಆಂಟಿ ಎತ್ಕೊಂಡು, ನನ್ನ ಹತ್ರ ಸೀನಿಯರ್ ಸಿಟಿಸನ್ಶಿಪ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್, ಸೊ ಅದರಲ್ಲಿ ನಾನು ನಿಮಗೆ ಬೇಗ ಕರ್ಕೊಂಡು ಹೋಗ್ಬೋದು ಅಂತ ಅಂದರು.
ಐ ಟ್ರಸ್ಟೆಡ್ ಹರ್ ಆ್ಯಂಡ್ ದೆನ್ ಐ ವೆಂಟ್ ಬಿಹೈಂಡ್ ಹರ್. ಪಟ ಕರ್ಕೊಂಡು ಹೋದ್ರು ಒಳಗಡೆ. ಬಟ್ ಇನ್ನೂ ಅಲ್ಲಿ ಓಪನ್ ಬಿಟ್ಟಿರಲಿಲ್ಲ, ಬಿಕಾಸ್ ಒಳಗಡೆ ಇರೋರನ್ನ ಬಿಟ್ಟು ಮತ್ತೆ ಹೊರಗಡೆ ಇರೋರನ್ನ ಬಿಡೋದು. ತುಂಬ ಜನ ಆಲ್ರೆಡಿ ಕ್ಯೂ ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ರು. ಆಂಟಿ ವಾಸ್ ಲೈಕ್ ಎಲ್ಲರ ಜೊತೆ ಬೈಸ್ಕೊಂಡು ಫೈಟ್ ಮಾಡಿ, ಇಲ್ಲ ಅವ್ಳಿಗೆ ಫ್ಲೈಟ್ ಇದೆ, ಅವಳ ಬರ್ಡೇ ಇದೆ, ಅವ್ಳಿಗೇನು ಅನ್ಬೇಡಿ ನಂಗೆ ಅನ್ನಿ ಅಂತ ಹೇಳಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮುಂದೆ ಕರ್ಕೊಂಡು ಹೋದರು. 12:45 ಅಷ್ಟೊತ್ತಿಗೆ ನಾನು ಬಾಬಾ ಹತ್ರ ಇದ್ದೆ. ಇಟ್ ವಾಸ್ ಮೈ ಫಸ್ಟ್ ಟೈಮ್. ಆಂಟಿ ಲಿಟ್ರಲಿ ಶೋಡ್ ಮೀ ನನಗೆ ಹೆಂಗೆ ನಾನು ನಮಸ್ಕಾರ ಮಾಡಬೇಕಂತ. ದೆನ್ ಶಿ ಟೋಲ್ಡ್ ದಟ್ ಮೇನ್ ಪೂಜಾರಿ ಇರ್ತಾರಲ್ಲ ಅವರಿಗೆಲ್ಲ ಹೇಳಿ ನನ್ನ ಬರ್ಡೇ ಅಂತ. ಅವ್ರ ಹತ್ರ ಬಾಬಾ ಹತ್ರ ಇರೋ ಫ್ಲವರು ನನಗೆ ಕೊಟ್ಟು, ಬಾಬಾ ಹತ್ರ ಒಂದು ಬಟ್ಟೆ ಇತ್ತು, ಆ ಬಟ್ಟೆ ನನಗೆ ಕೊಟ್ಟು ಪ್ರಸಾದ ಕೊಡಿಸಿದ್ರು. ಐ ವಾಸ್ ಲೈಕ್ ವಾಟ್ ಈಸ್ ಹ್ಯಾಪನಿಂಗ್, ಹೌ ಇಸ್ ದಿಸ್ ಹ್ಯಾಪನಿಂಗ್ ಅಂದ್ಬಿಟ್ಟು ಶಾಕಲ್ಲೇ ಇದ್ದೆ. ದೆನ್ ಶಿ ಟುಕ್ ಮೀ ಲೈಕ್ ದಿಸ್, ಹಿಂಗೆ ಒಳಗಡೆಯಿಂದ ಕರ್ಕೊಂಡು ಬಂದು ಮತ್ತೆ ಈ ಕಡೆಯಿಂದ ಕರ್ಕೊಂಡು ಬಂದುಬಿಟ್ಟು ಮತ್ತೆ ದೇವ್ರ ಹತ್ರ ಮುಂದೆ ನಿಲ್ಲಿಸಿದ್ರು. ಐಮ್ ಲೈಕ್ ಯಾರಿಗೆ ಸಿಗುತ್ತೆ, ನಾನು VIP ಟಿಕೆಟ್ ತೊಗೊಂಡಿದ್ರು ನಂಗೆ ಇಷ್ಟು ಒಳ್ಳೆ ದರ್ಶನ ಆಗ್ತಾ ಇರಲಿಲ್ಲ ಅಂದ್ಬಿಟ್ಟು ಮತ್ತೆ ದೇವ್ರನ್ನ ನಮಸ್ಕಾರ ಮಾಡಿ ಹೊರಗಡೆ ಬಂದಮೇಲೆ, ಆಂಟಿ ಯು ಆರ್ ಡೂಯಿಂಗ್ ಸೋ ಮಚ್ ಟು ಮೀ, ನನಗೆ ಗೊತ್ತಿಲ್ಲ ನಾನು ಏನು ಪುಣ್ಯ ಮಾಡಿದ್ದೀನಿ, ಈ ಥರ ದರ್ಶನ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇಟ್ ಈಸ್ ಆಲ್ ಬಿಕಾಸ್ ಆಫ್ ಯು, ಥ್ಯಾಂಕ್ ಯು, ಬಟ್ ನಾನೇನು ನಿಮಗೆ ಮಾಡದೆ ಹೋಗೋದಕ್ಕಾಗಲ್ಲ, ಐ ಹ್ಯಾವ್ ಟು ಡೂ ಸಮಥಿಂಗ್ ಅಂತ ಹೇಳಿದೆ. ಶಿ ಇಸ್ ಲೈಕ್ ಯು ಡೋಂಟ್ ಡೂ ಎನಿಥಿಂಗ್, ಇಫ್ ಯು ವಾಂಟ್ ಟು ಡೂ ಎನಿಥಿಂಗ್ ಎಟ್ ಆಲ್ ದೆನ್ ಗಿವ್ ಮಿ ಯೋರ್ ನಂಬರ್ ಅಂತ ಅಂದ್ಬಿಟ್ಟು ಅಲ್ಲಿ ವಾಚ್ಮ್ಯಾನ್ ಹತ್ರ ಪೆನ್ನು ಪೇಪರ್ ತೊಗೊಂಡು, ಬಿಕಾಸ್ ವಿ ಡಿಡ್ಂಟ್ ಹ್ಯಾವ್ ಅವರ್ ಫೋನ್ಸ್, ನನ್ನ ನಂಬರ್ ಬರ್ಕೊಂಡು ದೆನ್ ಶಿ ರೋಟ್ ಹರ್ ನಂಬರ್, ಎನಿ ಟೈಮ್ ಯು ಕಾಲ್ ಮೀ ಯು ಟಾಕ್ ಟು ಮೀ, ದಟ್ ಈಸ್ ದ ಬಿಗ್ಗೆಸ್ಟ್ ಥಿಂಗ್ ದಟ್ ಯು ಕ್ಯಾನ್ ಡೂ. ದೆನ್ ಐ ಟುಕ್ ಒನ್ ನಮಸ್ಕಾರ ಆ್ಯಂಡ್ ದೆನ್ ಐ ಕ್ವಿಕ್ಲಿ ರಶ್ ಟು ಮೈ ಹೋಟೆಲ್. ಇಟ್ ವಾಸ್ ಲೈಕ್ ನಾನು ಪ್ಲ್ಯಾನ್ ಮಾಡ್ದಂಗೆ ಹೋಗ್ತಾಯಿತ್ತು, 10-15 ಮಿನಿಟ್ಸ್ ಡಿಫ್ರೆನ್ಸ್ ಇತ್ತು. ದೆನ್ ಹೋಟೆಲಿಗೆ ಹೋಗಿ ಹೋಟೆಲಲ್ಲಿ ನಂದೆಲ್ಲ ಫುಲ್ ಮೆಸ್ ಹಂಗೆ ಬಿಸಾಕ್ಬಿಟ್ಟಿದ್ದೆ, ಪ್ಯಾಕ್ ಮಾಡಿ ಐ ವಾಸ್ ದೇರ್ ಇನ್ ಏರ್ಪೋರ್ಟ್ ಬೈ 2:15. ದೆನ್ ಚೆಕ್ ಇನ್ ಮಾಡಿ ಐ ವಾಸ್ ಸಿಟ್ಟಿಂಗ್ ದೇರ್ ಬೈ 2:30. ಊಟ ಏನೂ ಮಾಡಿರಲಿಲ್ಲ ಅಲ್ಲೇ ಏರ್ಪೋರ್ಟಲ್ಲೇ. ಐ ಟುಕ್ 1 ವೆಜ್ ಬಿರಿಯಾನಿ. ಎಲ್ಲ ಕರೆಕ್ಟಾಗಿ ಆಯಿತು. ಇಫ್ ಎಟ್ ಆಲ್ ನಂಗೆ ಆಂಟಿ ಸಿಕ್ಕಿರಲಿಲ್ಲ ಅಂದರೆ ಐ ಥಿಂಕ್ ಸೊ ಅವತ್ತಿದ್ದಿದ್ದ ಕ್ರೌಡಲ್ಲಿ ನಾನು ಫ್ಲೈಟ್ ಪಕ್ಕಾ ಮಿಸ್ ಮಾಡ್ಕೊಳ್ತಾ ಇದ್ದೆ. ಅವತ್ತು ಪಕ್ಕ ನನ್ನ ಮನೆಗೆ ಬರೋಕ್ಕಾಗ್ತಾ ಇರಲಿಲ್ಲ. ಐ ವುಡ್ ಹ್ಯಾವ್ ಮಿಸ್ಡ್ ಸೆಲೆಬ್ರೇಟಿಂಗ್ ಮೈ ಬರ್ತ್ಡೇ ವಿತ್ ಮೈ ಫ್ಯಾಮಿಲಿ. ಆ್ಯಂಡ್ ದೆನ್ ನಾನು 7,000 ಹಂಗೆ ಗಾಳೀಲಿ ಹೋಗ್ಬಿಟ್ಟಿರ್ತಾಯಿತ್ತು. ಎವ್ರಿಥಿಂಗ್ ವುಡ್ ಹ್ಯಾವ್ ಬೀನ್ ಅ ಮಿಸ್, ಎವ್ರಿಥಿಂಗ್, ಲಿಟ್ರಲಿ ಎವ್ರಿಥಿಂಗ್. ನಾನು ಅಷ್ಟು ಬರ್ಡೇ ದಿನವೇ ಐ ವುಡ್ ಹ್ಯಾವ್ ಬೀನ್ ವೆರಿ ಡಿಪ್ರೆಸ್ಡ್, ಅಷ್ಟು ಬೇಜಾರಾಗ್ತಾಯಿತ್ತು. ಐ ಡೋಂಟ್ ನೋ ವಾಟ್ ಡಿಡ್ ಬಾಬಾ ಡೂ ಅವತ್ತು. ಮೈ ಪ್ಲ್ಯಾನ್ ವಾಸ್ ಟು ಗೋ ದೇವ್ರ ದರ್ಶನ ಮಾಡು ಹೊರಗಡೆ ಬಾ ಅಂತ. ಬಟ್ ಹೀ ಮೇಡ್ ಶ್ಯೂರ್ ಐ ಅಟೆಂಡೆಡ್ ಆರತಿ ನೋಡಿ, ನಾನು ಭಜನೆಗಿದ್ದು ಭಜನೆ ಮಾಡಿ ದೇವ್ರ ದರ್ಶನ ಅಷ್ಟು ಸ್ಪೆಷಲಾಗಿ ಮಾಡಿ ಬರೋ ಥರ ಹೀ ಮೇಡ್ ಶ್ಯೂರ್ ಹೀ ಡಿಡ್ ದಟ್ ಟು ಮೀ. ಇಟ್ ವಾಸ್ ವೆರಿ ಸ್ಪೆಷಲ್, ವೆರಿ ವೆರಿ ಸ್ಪೆಷಲ್. ಆ್ಯಂಡ್ ಇಟ್ ಈಸ್ ಒನ್ ಆಫ್ ಮೈ ನಾನು ಫಸ್ಟಲ್ಲೇ ಹಾಕಿದ್ದೀನಿ ನನ್ನ ವಿಷನ್ ಬೋರ್ಡಲ್ಲಿ ಶಿರ್ಡಿ. ಸೊ ಆ್ಯಂಡ್ I think second one is my YouTube. I also started my YouTube being in Shirdi. Yeah, I have to tell this. ಶಿರ್ಡಿಲಿ ನಾನು ಟೆಂಪಲಲ್ಲೇ ಅಪ್ಲೋಡ್ ಮಾಡಬೇಕು ವಿಡಿಯೋ ಅಂದ್ಕೊಂಡೆ, ಬಟ್ ಅನ್ಫಾರ್ಚುನೇಟ್ಲಿ ನಂಗೆ ಅಲ್ಲಿ ಟೆಂಪಲಲ್ಲಿ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ಆಲ್ ದಿಸ್ ಹರಿಬರಿ. ಬಟ್ ದೆನ್ ಫ್ಲೈಟಲ್ಲಿದ್ದಾಗ ಐ ಗಾಟ್ ಟೈಮ್. ಐ ವಾಸ್ ಲೈಕ್ ಫ್ಲೈಟ್ ಇನ್ನೇನು ಟೇಕ್ ಆಫ್ ಆಗಬೇಕು, ಅಲ್ಲೆಲ್ಲ ಒಳಗಡೆ ನೆಟ್ವರ್ಕ್ ಇರಲಿಲ್ಲ. ಸೊ ಟೇಕ್ ಆಫ್ ಆಗೋ ಟೈಮಲ್ಲಿ ಐ ವಾಸ್ ಲೈಕ್ ಇಫ್ ಇಟ್ ಈಸ್ ಹ್ಯಾಪನಿಂಗ್ ಐ ವಿಲ್ ಕಂಟಿನ್ಯೂ ವಿತ್ ದಿಸ್, ಇಫ್ ನಾಟ್ ಐ ಆಮ್ ಗೋನಾ ಡ್ರಾಪ್ ಇಟ್ ಹಿಯರ್ ಓನ್ಲಿ ಅಂತ ಅಂದ್ಕೊಂಡೆ. ಫ್ಲೈಟ್ ಇನ್ನೊಂದು 2 ಮಿನಿಟ್ಸಲ್ಲಿ ಟೇಕ್ ಆಫ್ ಆಗಬೇಕು, ಅವಾಗನೇ ಅಪ್ಲೋಡ್ ಮಾಡಿ. ಐ ಡೋಂಟ್ ನೋ ಹೌ, ಇಟ್ ವಾಸ್ ಆಲ್ಸೋ ಮ್ಯಾಜಿಕಲ್ ಅಗೇನ್. ದೆನ್ ಐ ವಾಸ್ ಸೋ ಹ್ಯಾಪಿ. ದಿಸ್ ವಾಸ್ ಅಬೌಟ್ ಮೈ ಬರ್ತ್ಡೇ ಆ್ಯಂಡ್ ಇಟ್ ವಾಸ್ ದ ಬೆಸ್ಟ್ and the most magical birthday of my life. No matter what happens in my life, ಎಷ್ಟು ಗ್ರೇಟ್ ಥಿಂಗ್ಸ್ ಆದರೂ ಐ ವುಡ್ ನೆವರ್ ಫರ್ಗೆಟ್ ದಿಸ್ ಬಿಕಾಸ್ ಇಟ್ ಈಸ್ ಸೋ ಸ್ಪೆಷಲ್ ಆ್ಯಂಡ್ ಸೋ ಕ್ಲೋಸ್ ಟು ಮೈ ಹಾರ್ಟ್. ಆ್ಯಂಡ್ ಐ ಕೆನಾಟ್ ಎಕ್ಸ್ಪ್ಲೇನ್ ಇನ್ ವರ್ಡ್ಸ್. ಇವತ್ತಾದರೂ ನಾನು ನಾರ್ಮಲಾಗಿ ಹೇಳ್ತಾ ಇದ್ದೀನಿ. ಫಸ್ಟ್ 2 days when I was telling my experience to anybody, I had tears in my eyes, and then when I told it to my family, even they had tears in their eyes, and then they told me Baba is there with you. That's it, ಅಷ್ಟೇ. ಸೊ ಆ್ಯಂಡ್ ಮನೆಗೆ ಬಂದಮೇಲೆ ಏನೇನಾಯಿತು ಅಂತ ನೋಡಿ. ಹಾಯ್, ಬ್ಯಾಕ್ ಇನ್ ಬ್ಯಾಂಗ್ಳೂರ್ ನಾವು. ಮೈ ಫ್ರೆಂಡ್ಸ್, ಫ್ಯಾಮಿಲಿ, ಎವ್ರಿಬಡಿ ಆರ್ ಹ್ಯೋರ್. ಎಲ್ಲರೂ ಡೆಕೋರೇಷನ್ ಮಾಡ್ತಾಯಿದ್ದಾರೆ. So happy. My whole day was so overwhelming, and yeah, I'll show you guys what are they up to. Introducing my cutie Amma, Gagana, Shwetu's Pinchi. Excuse me. Pratibha the Pratibhe. Thank you. Ta-da! Sorry, idu namma. Happy birthday to you. Happy
birthday to you. Happy birthday, Ramya, baby. As happy birthday. Thank you so much for watching my video and having patience and listening to my story. I hope ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. I'll see you guys again. Until then, keep watching. Bye bye.